ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಅಸ್ತನಾಗಿರೋದ್ರಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ, ಹಾಗೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾರೆ. ಇದರಿಂದ ಪಾರೋಗೋದು ಹೇಗೆ, ಹಾಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ರೋಹಿಣಿ ನಕ್ಷತ್ರದ ಒಂದು ಭಾವದಲ್ಲಿ, ಸ್ವಂತ ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರತಕ್ಕಂಥದ್ದು, ಶನಿಯ ನೇರ ದೃಷ್ಟಿ ಸಪ್ತಮ ದೃಷ್ಟಿ ಇರ್ತಕ್ಕಂಥದ್ದು, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಅನುಕೂಲದ ಒಂದು ದಿವಸ, ಅಧಿಕ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು, ಮಾತಿನಿಂದ ಕಲಹಗಳು ಉತ್ಪತ್ತಿ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥ ಒಂದು ದಿವಸ, ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮಕ್ಕಳು ತೋರುವಂಥ ಒಂದು ದಿವಸ ಈ ಮೇಷರಾಶಿನವ್ರದ್ದಾಗಿರುವಂಥದ್ದು. ಸಿಹಿ ಪೊಂಗಲನ್ನು ಮಕ್ಕಳಿಗೆ ಹಂಚೋದ್ರಿಂದ ದುಷ್ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಅನಿರೀಕ್ಷಿತವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಅಥವಾ ಸಾಲದ ಸಹಾಯವಾದರೂ ಕೂಡ ಲಭಿಸುವಂಥ ಒಂದು ದಿವಸ, ಭಾವನೆಗಳಿಗೆ, ಆಸೆ ಆಕಾಂಕ್ಷೆಗಳಿಗೆ, ಕಲ್ಪನೆಗಳಿಗೆ ಬೆಲೆ ಲಭಿಸ್ತಕ್ಕಂಥ ಒಂದು ಭಾವ ಇರ್ತಕ್ಕಂಥದ್ದು, ಸ್ವಂತ ಕಾರ್ಯ ಕರ್ತವ್ಯಗಳಿಗೆ, ಉದ್ಯಮ ವ್ಯಾಪಾರಕ್ಕಾಗಿ ಹತ್ತಿರದ ಪ್ರಯಾಣವನ್ನು ಮಾಡುವಂಥ ಒಂದು ದಿವಸ ಈ ವೃಷಭ ರಾಶಿನವರದಾಗಿರುವಂಥದ್ದು. ನೆರೆಹೊರೆಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಕುಟುಂಬಕ್ಕಾಗಿ, ವಸ್ತ್ರ ಆಭರಣ ಖರೀದಿಗಾಗಿ ಅಧಿಕ ಖರ್ಚುಗಳು ಬರುವಂಥದ್ದು, ಸರ್ಕಾರಿ ಪತ್ರ ವ್ಯವಹಾರಗಳ, ಪಿತ್ರಾರ್ಜಿತ ಆಸ್ತಿಯ ಪತ್ರ ವ್ಯವಹಾರಗಳಲ್ಲಿ ಅಡೆತಡೆಗಳು ಬರುವಂಥ ಒಂದು ದಿವಸ, ದೂರ ಪ್ರದೇಶದಲ್ಲಿ ಅಥವಾ ದೂರದ ಸ್ನೇಹಿತರ ಇಂದ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತಿನ ದಿವಸ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲ ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಯಂಕೃತ ಅಪರಾಧಗಳಿಂದ ಸಂಕಷ್ಟವನ್ನು ಅನುಭವಿಸುವಂಥದ್ದು, ಕುಟುಂಬ ಸಮೇತ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ಮಿತ್ರರಿಗಾಗಿ, ಹಿರಿಯ ಸಹೋದರಿಗಾಗಿ, ಮಹಿಳೆಯರಿಗಾಗಿ ಅಧಿಕ ಖರ್ಚುಗಳು ಬರತಕ್ಕಂಥದ್ದು, ನಷ್ಟಗಳು ಅಧಿಕವಾಗಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಈ ಕಟಕ ರಾಶಿನವ್ರದ್ದಾಗಿರುವಂಥದ್ದು. ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಮಿತ್ರರಿಂದ ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗುವಂಥದ್ದು, ಮಕ್ಕಳಿಂದ ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಸೋದರ ಮಾವನೊಂದಿಗೆ, ಸಹೋದರರೊಂದಿಗೆ ಕಲಹಗಳು ಮತ್ತು ಸಮಸ್ಯೆಗಳು ಎದುರಾಗುವಂಥ ಒಂದು ದಿವಸ ಈ ಸಿಂಹರಾಶಿನವ್ರದ್ದಾಗಿರುವಂಥದ್ದು. ಮುತ್ತೈದೆಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ತಂದೆಯಿಂದ ಲಾಭ ಮತ್ತು ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು, ನೆರೆಹೊರೆಯ ಮಿತ್ರರೊಂದಿಗೆ ಮನಸ್ತಾಪಗಳು, ದಾಯಾದಿ ಕಲಹಗಳು ಹೆಚ್ಚಾಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು, ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಉತ್ತರ ಹೆಸರು ಮಾಡಬೇಕು ಅಥವಾ ಉತ್ತಮವಾದಂಥ ಉದ್ಯೋಗವನ್ನು ಹುಡುಕಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಮಕ್ಕಳಲ್ಲಿ ಹೆಚ್ಚಾಗುವಂಥ ಒಂದು ದಿವಸ, ಉದ್ಯೋಗ ವ್ಯಾಪಾರದ ಒಂದು ಕನಸುಗಳೇನಿರ್ತದೆ ಅದೆಲ್ಲವೂ ಕೂಡ ಈಡೇರ್ತಕ್ಕಂಥ, ಆಕಸ್ಮಿಕವಾಗಿ ಈಡೇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು, ಅಸಹಾಯಕ ಹೆಣ್ಣು ಮಕ್ಕಳಿಗೆ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ಇದ್ದಾರೆ. ಸಿಂಧು ದೇವಿ ಧರ್ಮಸ್ಥಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿಂಧು ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ ತಿಳಿಸಿ. ನನ್ನ ಡೇಟ್ ಆಫ್ ಬರ್ತ್ 1970. 1970? ಅಕ್ಟೋಬರ್ 6. ಅಕ್ಟೋಬರ್ 6, 1970. ಮಂಗಳವಾರ, ಬೆಳಿಗ್ಗೆ 8:10. ಬೆಳಗ್ಗೆ 8:10ಕ್ಕೆ ಮಂಗಳವಾರ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಸರಿ, ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥ ಒಂದು ನಕ್ಷತ್ರವನ್ನು ನೋಡಿದಾಗ, ಜ್ಯೇಷ್ಠ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ವಕ್ರತ್ವ, ಶುಕ್ರ ಸ್ವಕ್ಷೇತ್ರದನಾಗಿರ್ತಕ್ಕಂಥದ್ದು, ಬುಧ ಉಚ್ಚುಂಗದ ಸ್ಥಿತನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಸ್ವಾತಿ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ.
ಯಾಕೋ ಸುಮಾರು ಹತ್ತತ್ರ 2 ವರ್ಷ 2 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಆರೋಗ್ಯದ ಪರಿಸ್ಥಿತಿಗಳು ಸರಿಯಿಲ್ಲ, ಮಾನಸಿಕ ವೇದನೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಗುಪ್ತ ವ್ಯಾಧಿಗಳು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು, ಸ್ವಲ್ಪ ಎಲ್ಲೋ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ನೀರು ವ್ಯತ್ಯಾಸವಾಗ್ತದೆ, ಊಟ ಮಾಡೋದು ಕಷ್ಟ, ನೀರು ಕುಡಿಯೋದು ಕಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತದೆ. ಏನೋ ಒಂದು ರೀತಿಯಾದಂಥ ಮಂಕು ಕವಿದಂಥ ಒಂದು ವಾತಾವರಣ. ಏನು ಮಾಡೋದಕ್ಕೆ ಹೋದ್ರೂ ಕೂಡ ಇತ್ತೀಚೆಗಂತೂ 6 ತಿಂಗಳಿಂದ ಇತ್ತೀಚೆಗಂತೂ ಏನೋ ಆಗ್ಬಿಟ್ಟಿದೆ ಅನ್ನೋ ರೀತಿಯಾದಂಥ ಗಾಬರಿಗಳು ಆತಂಕಗಳು ಶುರುವಾಗ್ತಾ ಇದೆ. ಎಲ್ಲೋ ಏನೋ ನಡೆದು ಬಿಟ್ಟಿದೆ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ಈ 6 ತಿಂಗಳಿಂದ ಅಂತೂ ಗೋಚರಿಸ್ತಾ ಇದೆ. ಹೌದೋ ಅಲ್ವೋ? ಹೌದು. ಹೇಳಿ, ಏನಾಗ್ಬೇಕು? ನನಗೀಗ ತುಂಬಾ ಸಮಸ್ಯೆ ಅಂದ್ರೆ ಒಂದು ಬೆನ್ನು ನೋವನ್ನ ಏನು ಎರಡು ವರ್ಷ ಆಗ್ತದೆ. 1 ತಿಂಗಳು ಮುಂಚೆ 1 ವರ್ಷ ಮುಂಚೆ ಮಲಗಿದ್ದೆ ನಾನು. 1 ತಿಂಗಳು ಮಲಗಿದ್ದೆ. ಅದನ್ನೇ ಹೇಳಿದ್ದು. ಮನೆ ಎಂಬುದು ಆಗುದೇ ಇಲ್ಲ. ಆಗಲಿ, ಅದೇ ಹೇಳಿರ್ತಕ್ಕಂಥದ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಸ್ಥಿತಿಗತಿಗಳು ವ್ಯತ್ಯಾಸವಾಗ್ತದೆ ಈ ಜಾತಕಕ್ಕೆ ಅಂತ. ಧರ್ಮಸ್ಥಳದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ರಿ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನಿಗೆ ಹರಕೆಯನ್ನು ಒಟ್ಟುಕೊಳ್ಳಿ. ಹರಕೆ ಅಂತಂದ್ರೆ ನನ್ನ ಕೈಲಾದಂಥ ರೀತಿನಲ್ಲಿ ಬರುವಂಥ ಜನಗಳಿಗೆ ಒಂದು ಅನ್ನದಾನಕ್ಕೆ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಒಂದು ಹರಕೆಯನ್ನು ಒತ್ತುಕೊಳ್ಳಿ. ಮತ್ತೆ 7 ಸೋಮವಾರದ ದಿವಸ 7 ಸೋಮವಾರ ಅಲ್ಲಿ ಹೋಗ್ಬಿಟ್ಟು ರುದ್ರಾಭಿಷೇಕವನ್ನು ಮಾಡಿಸಿ. ಖಂಡಿತವಾಗಲೂ ಕೂಡ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳು ಉತ್ತಮವಾಗ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಧನ್ಯವಾದಗಳು ಸಿಂಧು ಅವರೇ. ಮತ್ತೊಬ್ರು ಕಾಲರ್ ಜ್ಯೋತಿ ಲಕ್ಷ್ಮಿ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಲಕ್ಷ್ಮಿ ಅವರೇ. ನಮಸ್ಕಾರ. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 26ನೇ ತಿಂಗಳು 1983. 1983. ಸಮಯ ತಿಳಿಸಿ. ರಾತ್ರಿ 2:45. ರಾತ್ರಿ 2:45ಕ್ಕೆ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ಕಾರ. 23/6/1983. 23 ಅಲ್ರಿ, 20 20/6/83. ಹ್ಞೂನ್ರಿ. ಆಗಲಿ. ಅಂದ್ರೆ 20ನೇ ತಾರೀಕು ನೈಟ್ 12 ಗಂಟೆ ಆದ್ಮೇಲೆ 12 ಗಂಟೆ ಆದ್ಮೇಲೆ 21ನೇ ತಾರೀಕು ಬರೀತದೆ ಅದು ಜಾತಕ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಸ್ವಾತಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇದೆ. ಅದರಲ್ಲೂ ಕೂಡ ಲಗ್ನಾಂಶವನ್ನು ನೋಡಿದಾಗ ಅಶ್ವಿನಿ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಶನಿ ಉಚ್ಚುಂಗತ ಸ್ಥಿತನಾಗಿ ವಕ್ರತ್ವವನ್ನು ಹೊಂದಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕಕ್ಕೆ ಸಾಂಸಾರಿಕ ಜೀವನ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ. ಯಾಕೋ ಒಂದು ರೀತಿಯಾದ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ಭ್ರಮೆನಲ್ಲಿ ಬದುಕ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತದೆ. ಸುಮಾರು 2.5 ವರ್ಷಗಳಿಂದ ಇತ್ತೀಚೆಗೆ ಭವಿಷ್ಯವೇ ಕತ್ತಲಾಗಿದೆ. ಬರೀ ದಾರಿದ್ರ್ಯತನ, ನಿದ್ರೆ, ಅತಿ ಹೆಚ್ಚು ನಿದ್ರೆಗಳು ಎಳಿತಾ ಇರ್ತಕ್ಕಂಥದ್ದು. 6 ತಿಂಗಳಿಂದ ಇತ್ತೀಚೆಗಂತೂ ಬರೀ ಕಿತ್ತಾಟ ಕಲಹಗಳಾಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು, ಅದರಲ್ಲೂ ಕೂಡ ಕುಟುಂಬ ಕಲಹಗಳು ಹೆಚ್ಚಾಗಿ ಬರ್ತಾ ಇದೆ. ಉದ್ಯೋಗ ಅಂತಕ್ಕಂಥದ್ದು ಏನಿದೆ, ಏನೇ ಕೆಲಸವನ್ನ ಮಾಡೋದಿಕ್ಕೆ ಹೋದ್ರೂ ಕೂಡ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರಲೇಬೇಕು ಈ 6 ತಿಂಗಳಿಂದ ಅಂತಕ್ಕಂಥ ಹೇಳ್ತದೆ. ಹೌದೋ ಅಲ್ವೋ? ವಿಶೇಷವಾಗಿ ಅನುಕೂಲಗಳಾಗಬೇಕು ನಿಮಗೆ ಅಂತಂದ್ರೆ ಒಂದು ಕೆಲಸವನ್ನ ಮಾಡಿ. ಪ್ರತಿ ಶನಿವಾರ ದಿವಸ ಹನುಮಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ನಿಮ್ಮ ಹಿಡಿಗೆ ಒಳಗೆ ಬರ್ತಕ್ಕಂಥ ಒಂದು ಹನುಮಂತನ ವಿಗ್ರಹವನ್ನು ತಂದು ಪ್ರತಿ ದಿವಸವೂ ಕೂಡ ಹನುಮಾನ್ ಚಾಲಿಸನ ಪಠನೆ ಮಾಡಿ. ಖಂಡಿತ ನಿಮಗೆ ಎಲ್ಲಾ ರೀತಿಯಾದಂತಹ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಜ್ಯೋತಿ ಲಕ್ಷ್ಮಿ ಅವರೇ. ಗುರುಜಿ, ಇನ್ನು ಉಳಿದ ರಾಶಿಗಳ ಈ ದಿನದ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಖಂಡಿತ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿವಸ. ಕಲಹಗಳಲ್ಲಿ, ಕೋರ್ಟ್ ಕೇಸುಗಳಲ್ಲಿ, ವಿಚ್ಛೇದನ ಕೇಸುಗಳಲ್ಲಿ ಜಯದ ಸೂಚನೆಗಳು, ಹಣಕಾಸಿನ ಅವ್ಯವಸ್ಥೆಗಳಿಂದ ಪ್ರಯಾಣ ರದ್ದು ಮಾಡುವಂಥ ಒಂದು ಸ್ಥಿತಿಗತಿಗಳು ಈ ತುಲಾರಾಶಿನವರಾಗಿರುವಂಥದ್ದು. ಉದ್ದಿನ ಬೇಳೆಯನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ವಿರಸ ಮತ್ತು ನೋವನ್ನು ಅನುಭವಿಸತಕ್ಕಂಥ ಒಂದು ಸ್ಥಿತಿ, ಮಕ್ಕಳು ದಾರಿ ತಪ್ಪುವಂಥ ಒಂದು ಸಂಭವ, ಮಕ್ಕಳ ಬಗ್ಗೆ ಆತಂಕಗಳು ಸೃಷ್ಟಿಯಾಗುವಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಸ್ಥಿರಾಸ್ತಿಯಿಂದ, ಹಳೆಯ ವಸ್ತುಗಳಿಂದ ಲಾಭವಾಗ್ತಕ್ಕಂಥ ವಾತಾವರಣ ಇವತ್ತಿನ ದಿವಸ ವೃಶ್ಚಿಕ ರಾಶಿನದಾಗಿರುವಂಥದ್ದು. ಓಂ ಸುದರ್ಶನಾಯ ಮಮ ಸಂಕಷ್ಟ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ವಿಪರೀತ ರಾಜಯೋಗದ ದಿವಸ, ಆಕಸ್ಮಿಕವಾಗಿ ಅದೃಷ್ಟ ಮತ್ತು ವಿಶ್ರಾಂತಿ ವೇತನ ಭಕ್ಷಿಸು ಆಕಸ್ಮಿಕವಾದಂಥ ಸಂಪತ್ತು ಲಭಿಸುವಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಅನಿರೀಕ್ಷಿತವಾಗಿ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಇವತ್ತಿನ ದಿವಸ ಈ ಧನುಸ್ಸು ರಾಶಿನದಾಗಿರುವಂಥದ್ದು. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು
ಮಕರ ರಾಶಿ. ಸಂಗಾತಿಯಿಂದ ಆರ್ಥಿಕ ಸಹಾಯಗಳು, ಪ್ರೀತಿ ಪ್ರೇಮದ ವಿಷಯದಲ್ಲಿ ಜಯದ ಸೂಚನೆಗಳು ಲಭಿಸ್ತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ರೀತಿಯಾದಂಥ ಲಾಭದ ಪ್ರಮಾಣ ಅಧಿಕವಾಗಿ ಬರುವಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಮಕ್ಕಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು. ರೋಗ ಬಾಧೆಗಳಿಂದ ಮುಕ್ತಿ ಲಭಿಸುವಂಥದಕ್ಕೆ ದಾರಿ ಲಭಿಸ್ತಕ್ಕಂಥದ್ದು. ಉತ್ತಮವಾದಂಥ ಡಾಕ್ಟರ್ಗಳು ಲಭಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಬಿಳಿಯ ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ. ಉದ್ಯೋಗ ಸ್ಥಳದಲ್ಲಿ ನಿರಾಸಕ್ತಿ ಮತ್ತು ಒತ್ತಡಗಳು ಕಾಡುವಂಥದ್ದು. ಸಾಲದಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಸ್ಥಿತಿ, ಅಪನಿಂದನೆಗೊಳಗಾಗ್ತಕ್ಕಂಥ ವಾತಾವರಣ, ಸ್ಥಿರಾಸ್ತಿಯ ಅಥವಾ ವಾಹನದ ಮೇಲೆ ಸಾಲದ ಸಹಾಯ ಬೇಡುವಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಕುಂಭರಾಶಿಯನ್ನು ನೋಡುವಂಥದ್ದು. ವಿಘ್ನ ನಿವಾರಕ ಗಣಪತಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮೀನರಾಶಿ. ಆಸೆ ಆಕಾಂಕ್ಷೆಗಳಿಗೆ, ಭಾವನೆಗಳಲ್ಲಿ, ಕಲ್ಪನೆಗಳಲ್ಲಿ ವಿಹರಿಸತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು. ಪತ್ರ ವ್ಯವಹಾರಗಳಿಂದ ಆಕಸ್ಮಿಕವಾಗಿ ಅನುಕೂಲದ ಸ್ಥಿತಿ. ಮಕ್ಕಳಲ್ಲಿ ಅಧಿಕ ಉದ್ಯೋಗ ಆಸಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದು. ಆದರೆ ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಹಿನ್ನಡೆಯನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ಈ ಮೀನರಾಶಿನೋದಾಗಿರುವಂಥದ್ದು. ಬನ್ನಿ ಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ರಾಜು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತಾ? ಹೆಸರು ಹೇಳಿ ಅವ್ರದ್ದು. ಆಕಾಶ್ ರಾಜ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 21/9/2000 ಮೇಡಮ್. 21/9/2000. 2000. ಸಮಯ ತಿಳಿಸಿ. ಸಾಯಂಕಾಲ 6:45. ಟೈಮ್ ಕರೆಕ್ಟ್ ಇದೆಯಾ? ಹೌದು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಈ ಜಾತಕ ಜನನವಾಗಿರ್ತಕ್ಕಂಥ ದಾರಿದ್ರ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು. ಶನಿ ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು. ಶುಕ್ರ ಮೂಲ ತ್ರಿಕೋಣ, ಬುಧ ಸ್ವಕ್ಷೇತ್ರನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಲಗ್ನಾಂಶವನ್ನು ನೋಡಿದಾಗ ಉತ್ತರ ಭಾದ್ರಪದ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಜಾತಕಕ್ಕೆ ಸ್ವಲ್ಪ ಆತಂಕದ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ. ಯಾಕೋ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ತುಂಬ ಇಂಟೆಲಿಜೆಂಟ್ ಇದ್ದಾನೆ, ಆದರೂ ಕೂಡ ವಿದ್ಯಾಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಚಡಿ ಇರ್ತಕ್ಕಂಥ, ತುಂಬ ಇಂಟೆಲಿಜೆಂಟು, ಆದರೆ ಸ್ವಲ್ಪ ಹಠಮಾರಿತನ, ನನಗೆಲ್ಲವೂ ಗೊತ್ತು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳಿರ್ತದೆ ಈ ಜಾತಕದ ಪ್ರಕಾರವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ. ಒಂದು. ಎರಡನೇ ವಿಚಾರಕ್ಕೆ ತುಂಬ ಇಂಟೆಲಿಜೆಂಟ್ ಇದ್ರೂ ಕೂಡ ಮರವಿನ ಪ್ರವೃತ್ತಿಗಳು ಜಾಸ್ತಿ ಆಗಿರ್ತದೆ. ಸ್ವಲ್ಪ ಓದಿದ್ದನ್ನು ಮರಿತಕ್ಕಂಥ ಒಂದು ಸ್ವಭಾವಗಳು ಜಾಸ್ತಿ ಇರತಕ್ಕಂಥದ್ದು. ಅಂದರೆ ಸ್ವಯಂಕೃತ ಅಪರಾಧದಿಂದ ಸರಿಯಾದ ರೀತಿಯಲ್ಲಿ ಅಧ್ಯಯನ ವ್ಯವಸ್ಥೆಗಳಲ್ಲಿ ಸರಿಯಾದ ಅನುಷ್ಠಾನಗಳಿಲ್ಲದೆ, ಸರಿಯಾದ ರೀತಿ ನೀತಿಗಳಿಲ್ಲದೆ ಈ ಜಾತಕ ವಿದ್ಯಾಭ್ಯಾಸದಲ್ಲಿ ತೊಡಕಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣ ಆಗಿ ಬರ್ತದೆ. ಹೇಳಿ, ಏನಾಗಬೇಕಾಗಿತ್ತು? ಅದನ್ನೇ ಹೇಳಿದ್ದು. ಇಲ್ಲಿವರೆಗೆ ವಿದ್ಯಾಭ್ಯಾಸದ್ದೇ ಅಂತಲೇ ಅದನ್ನೇ ಹೇಳಿರ್ತಕ್ಕಂಥದ್ದು. ಈ ಜಾತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಅನುಕೂಲವಿದೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಸ್ವಲ್ಪ ನಿದ್ರೆ ಜಾಸ್ತಿ ಮಾಡ್ತಾನೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಸಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಶನಿವಾರ ದಿವಸ ಇವನ ಕೈಯಾರೆ ಹನುಮಂತನ ದೇವಸ್ಥಾನಕ್ಕೆ ತುಳಸಿಯನ್ನು ಅರ್ಪಿಸಿ, ಖಂಡಿತ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗ್ತಾನೆ. ಶುಭವಾಗಲಿ. ಧನ್ಯವಾದಗಳು ರಾಜು ಅವರೇ. ಈಗೊಬ್ರು ಕಾಲರ್ ಹೇಳಿದ್ದಾರೆ. ಯೋಗೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳ್ತಿದ್ದೀರಾ? ಹುಟ್ಟಿದ ದಿನಾಂಕ ತಿಳಿಸಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ತೆ. ಹೇಳಿ, 1ರಿಂದ 12 ಒಂದು ಸಂಖ್ಯೆ ಹೇಳಿ. 5. ಯಾಕೋ ಒಂದು ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಮೋಸಕ್ಕೆ ಒಳಗಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥ ಹೇಳ್ತಿದೆ. ಹಣಕಾಸು ಅಂತಕ್ಕಂಥದ್ದು ಹರಿಯುವ ನೀರಾಗಿ ಇಲ್ಲ, ನಿಂತ ನೀರಾದಂಥ ಒಂದು ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥದ್ದು. ಮನಸ್ಸು ಅಂತಕ್ಕಂಥದ್ದು ಒಂದು ರೀತಿಯಾದಂಥ ಯೋಚನಾ ಸ್ಥಿತಿನಲ್ಲಿ ನಿಂತಿದೆ. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಷ್ಟವಾಗ್ತಕ್ಕಂಥದ್ದು ಅಥವಾ ಸಾಲವನ್ನು ಮಾಡ್ತಕ್ಕಂಥ ಒಂದು ಭೀತಿಯಾದರೂ ಕೂಡ ಎದುರಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇದೆ. ಏನಾಗಬೇಕಾಗಿತ್ತು? ಗುರುಜಿ, ನಂದು ದಿನದಿಂದ ಆಸ್ತಿ ಬರ್ಬೇಕಂತ ಅದು ಬಿಟ್ಟಿಲ್ಲ, ಮತ್ತೆ ಕೆಲಸನೂ ಇಲ್ಲ. ಅದನ್ನೇ ಹೇಳಿರ್ತಕ್ಕಂಥದ್ದು, ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಅದನ್ನೇ. ಸ್ವಲ್ಪ ವಾಯ್ಸ್ ಬೇಕಾಗ್ತಾ ಇದೆ ನಿಮ್ಮದು. ಒಂದು ಕೆಲಸವನ್ನು ಮಾಡಿ, ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನ ಅಥವಾ ಶ್ರೀನಿವಾಸ ದೇವಸ್ಥಾನಕ್ಕಾದ್ರೂ ಹೋಗ್ತಕ್ಕಂಥದ್ದನ್ನು ಮಾಡಿ,
ಅಲ್ಲಿ ಹೋಗಿ ಒಂದು 5 ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು. ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ವೆಂಕಟೇಶ್ವರನ ಅಷ್ಟೋತ್ತರ ನಾಮವನ್ನು ಅಲ್ಲೇ ಕುಳಿತುಕೊಂಡು ಸ್ವತಃ ನೀವೇ ಪಠನೆ ಮಾಡಿ ಬರ್ತಕ್ಕಂಥದ್ದು. ಒಂದು 21 ಬುಧವಾರದ ದಿವಸ ಇದನ್ನು ಮಾಡಿ ನಿಮ್ಮ ಸಂಕಷ್ಟಗಳ ನಿವಾರಣೆಯಾಗಿ ಒಳ್ಳೆಯ ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಯೋಗೀಶ್ ಅವರೇ. ಗುರುಜಿ, ಇನ್ನು ಕನ್ಯಾ ರಾಶಿಯಲ್ಲಿ ಗುರು ಅಸ್ತನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಭಾರಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಪರಿಹಾರ, ಯಾವೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ಬೋದು, ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಕಳೆದ 11ನೇ ತಾರೀಕಿಂದಲೇ ಇದರ ಪ್ರಭಾವಗಳು ಹೆಚ್ಚಾಗಿ ಬಿದ್ದಿರ್ತಕ್ಕಂಥ. ಯಾಕೆಂದರೆ 11ನೇ ತಾರೀಕು ಗುರು ಅಸ್ತನ ಆಗಿರ್ತಕ್ಕಂಥದ್ದು. ಲಾಸ್ಟ್ 11ನೇ ತಾರೀಕು, ಕಳೆದ 11ನೇ ತಾರೀಕೆ ಗುರು ಅಸ್ತನ ಆಗಿರ್ತಕ್ಕಂಥದ್ದು. ಗುರು ಅಸ್ತನಾದ ನಂತರವೇ ಪರಿಪೂರ್ಣವಾದಂಥ ವ್ಯಾಪಾರ ವ್ಯವಹಾರಗಳಿಗೆ ಅಡೆತಡೆಗಳು, ತೊಡಕುಗಳು ಬರ್ತಕ್ಕಂಥದ್ದು, ವ್ಯಾಪಾರಗಳು ಸರಿಯಾಗಿ ನಡೆದಲೇ ಇರ್ತಕ್ಕಂಥದ್ದು, ಹಣಕಾಸಿನ ಸ್ಥಿತಿಗತಿಗಳು ಹರಿವು ಅಂತಕ್ಕಂಥ, ಹಣಕಾಸಿನ ಹರಿವು, ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ಹರಿವು ಅಂತಕ್ಕಂಥದ್ದು ತಟಸ್ಥವಾಗಿ ನಿಲ್ಲತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರುತ್ತೆ ಅಂತಕ್ಕಂಥ ಒಂದು ಸ್ಥಿತಿಯನ್ನು ನೋಡ್ತದೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ಕಳೆದ 11ನೇ ತಾರೀಕಿಂದ ಬರುವಂಥ 7ನೇ ತಾರೀಕುವರೆಗೆ ಯಾರ್ಯಾರು ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡ್ತೀರೋ, ಯಾರ್ಯಾರು ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರೋ, ಅಥವಾ ಶೇರ್ಸನ್ನು ಹಾಕ್ತೀರೋ, ಅಥವಾ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಗಳನ್ನು ಮಾಡ್ತೀರೋ, ಅವರೆಲ್ಲರಿಗೂ ಕೂಡ ಹಣಕಾಸಿನ ನಷ್ಟಗಳು ಎದುರಾಗ್ತಕ್ಕಂಥದ್ದು ಶತಸಿದ್ಧ. ಗುರು ಅಸ್ತನಾದಂಥ ಒಂದು ಸಂದರ್ಭದಲ್ಲಿ ಹಣಕಾಸಿನ ಚಟುವಟಿಕೆಗಳನ್ನು ಅಷ್ಟಾಗಿ ಮಾಡಬಾರದು. ಅದರಲ್ಲೂ ಕೂಡ ಪ್ರಮುಖವಾದಂಥ ಹಣಕಾಸಿನ ವಿಚಾರಗಳನ್ನು, ದೈನಂದಿನ ಕಾರ್ಯಗಳಿಗೆ ಯಾವುದೇ ತೊಡಕುಗಳು ಇರ್ತಕ್ಕಂಥದ್ದಿಲ್ಲ. ಆದರೆ ಪ್ರಮುಖವಾದಂಥ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ, ಇನ್ವೆಸ್ಟ್ ಮಾಡಬೇಕು, ಯಾವುದೋ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು, ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರಿಗೋ ಅನುಭವ ಇದೆ, ನಾನು ಇನ್ವೆಸ್ಟ್ ಮಾಡ್ತೀನಿ, ಅದರ ಪೂರ್ಣ ಫಲವನ್ನು ಇಬ್ಬರು ಕೂಡ ಶೇರ್ ಮಾಡ್ಕೊಳ್ತೀವಿ ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಇಂಥ ಒಂದು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಏನೇನಿದೆಯೋ ಒಂದು. ಎರಡನೇದು ಇನ್ನೂ ಬಹಳ ಮುಖ್ಯವಾಗಿ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತೀರೋ ಅಥವಾ ಹಣಕಾಸನ್ನು ಕೊಡ್ತೀರೋ, ಆ ಹಣ ಅಂತಕ್ಕಂಥದ್ದು ನೀವು ನೋಡಬೇಕಾದ್ರೆ ಈಗೇನಾದರೂ ಹಣ ಅಂತಕ್ಕಂಥದ್ದನ್ನು ತೊಡಗಿಸಿದ್ರೆ ಮತ್ತೆ ವಾಪಸ್ ಬರ್ತಕ್ಕಂಥ ಸಂಭವಗಳು ತುಂಬ ಕಡಿಮೆ. ನೆಕ್ಸ್ಟ್ 7ನೇ ತಾರೀಕರುವೆ. ಅಲ್ಲಿಯವರೆಗೂ ಕೂಡ ಯಾರ್ಯಾರು ಬಡ್ಡಿ ವ್ಯವಹಾರಗಳನ್ನು ಅಥವಾ ಫೈನಾನ್ಸ್ ಸಂಬಂಧಪಟ್ಟಂತೆ ಲೇವಾದೇವಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಹೊಡೆತಗಳು ಈ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದರೆ ಅಥವಾ ಈ ಸಂದರ್ಭದಲ್ಲಿ ಯಾರಿಗಾದರೂ ಕೊಟ್ಟರೆ ಹೊಡೆತಗಳು ಬೀಳ್ತಕ್ಕಂಥದ್ದು, ಹಣಕಾಸಿನ ನಷ್ಟಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಬರ್ತದೆ. ಒಂದು. ಇನ್ನೂ ಬಹಳ ಮುಖ್ಯವಾದಂಥ ವಿಚಾರ, ಏನೋ ತುಂಬ ಸಂಕಷ್ಟ ಬಂದುಬಿಟ್ಟಿದೆ, ಒಡವೆಯನ್ನು ಅಡ ಇಡ್ತೀನಿ ಆಮೇಲೆ ಬಿಡಿಸ್ಕೊಳ್ಳೋಣ ಅನ್ನೋ ರೀತಿಯಾದ ಏನಾದರೂ ಆಲೋಚನೆಗಳಿದ್ದಂಥ ಪಕ್ಷದಲ್ಲಿ ಅಡ ಇಟ್ಟಂಥ ಒಡವೆಗಳು ಮತ್ತೆ ಬರತಕ್ಕಂಥ ಸಂಭವಗಳು ತುಂಬ ಕಡಿಮೆ. ಅದನ್ನು ತೀರಿಸೋಕ್ಕಾಗದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗುತ್ತೆ. ಅಥವಾ ಹಣವಿದ್ದರೂ ಕೂಡ ಆ ಒಡವೆಗಳನ್ನು ತರುವಂಥ ಒಂದು ಮನಸ್ಥಿತಿಗಳಾಗ್ಬೋದು. ಅಷ್ಟೊತ್ತಿಗೆ ಇನ್ನೊಂದು ಬೇರೆಯಾದಂಥ ಒಂದು ಪ್ರಮುಖವಾದಂಥ ಸಮಸ್ಯೆ ಏನಾದರೂ ಬಂದು ಆ ಒಡವೆಗಳು ಹಾಗೇ ಮನ್ನವಾಗ್ತಕ್ಕಂಥದ್ದು, ಹಾಗೆ ಹರಾಜಿಗೆ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಆಗಿ ಬರುತ್ತೆ ಅಂತಕ್ಕಂಥ ಒಂದು ಸ್ಥಿತಿಗಳು. ಇಷ್ಟೆಲ್ಲವೂ ಕೂಡ ಗುರುವಿನ ಸ್ಥಿತಿಯಿಂದ ನಿರ್ಮಾಣವಾಗ್ತದೆ. ಗುರು ಅಂತಕ್ಕಂಥ ಅಸ್ತವಾಗ್ತಕ್ಕಂಥದನ್ನ ಹಣಕಾಸಿನ ವ್ಯವಹಾರಗಳು ನಿಲ್ಲಾಗ್ತದೆ. ಹಾಗಾಗಿ ಇನ್ನು ನಾಳಿನ ಸಂಚಿಕೆಯಲ್ಲಿ ಯಾವ್ಯಾವ ರಾಶಿನವರೆಗೆ ಈ ಗುರು ಅಸ್ತದಿಂದ ಪ್ರಭಾವ ಬೀರ್ತದೆ ಇದನ್ನು ತಿಳ್ಕೊಳ್ಬೇಕಾ? ಕಾಯ್ದಾರಿ, ನಾಳಿನ ಸಂಚಿಕೆಯನ್ನು ನೋಡಿದೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972273719. ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು